ನಮಸ್ಕಾರ, ಸಾಕಿ ಕುಕಿಂಗ್ ಫೈಲ್ಸ್ಗೆ ಸ್ವಾಗತ. ನಾನು ಸೌಮ್ಯ. ಈ ಬೇಸಿಗೆಗಾಲದಲ್ಲಿ ವೆರೈಟಿ ಆಗಿರುವಂತಹ ಡಿಶ್ನ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಅದಕ್ಕೊಂದು ಒಳ್ಳೆ ರೆಸಿಪಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಅದುವೇ ಮಾವಿನ ಹಣ್ಣಿನ ಸಾಂಬಾರು. ಇದು ಮಂಗಳೂರಿನ ಸ್ಪೆಷಲ್ ಆಗಿರುವಂಥ ಡಿಶ್ ಇದೊಂದು. ಇಲ್ಲಿ ನಾನು 2 kg ಆಗೋಷ್ಟು ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಇದು ಹಣ್ಣಾಗಿರಬೇಕು. ಇದು ಮುಂದ್ಗಡೆ ಇರೋ ತೊಟ್ಟನ್ನು ತೆಗೆದ್ಬಿಟ್ಟು ಈ ಥರ ಸಿಪ್ಪೆನೆಲ್ಲ ಚೆನ್ನಾಗಿ ಬಿಡಿಸ್ಕೋಬೇಕಾಗತ್ತೆ. ಇದು ನೋಡಿ, ಈಗ ಈ ಸಿಪ್ಪೆನೆಲ್ಲ ಚೆನ್ನಾಗಿ ಬಿಡಿಸ್ಬಿಟ್ಟು ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳಿ. ಇದು ನಾವು ಮುಂದೆ ಎದಕ್ಕೆ ಬೇಕು ಅಂತ ಹೇಳ್ತೀನಿ. ನಾವಿದನ್ನ ಸೀಕರಣೆಗೆ ಹಿಂಡ್ಕೊಳಂಗೆ ಯಾವ ಥರನೂ ಹಿಂಡ್ಕೊಳೋ ಹಾಗಿಲ್ಲ. ಅದು ಪಲ್ಪು ಮತ್ತು ಗೊರಟು ಎರಡೂ ಅದೇ ಥರನೇ ಇರಬೇಕು. ಮೇಲ್ಗಡೆ ಸಿಪ್ಪೆ ಮಾತ್ರ ತೆಗೆದು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ನಾವು. ಇವಾಗ ನೋಡಿ, ಇನ್ನೊಂದು ನಿಮಗೆ ಈ ಥರನೇ ಬಿಡಿಸಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಚಿಕ್ಕದಾಗಿರುವಂಥ ಮಾವಿನ ಹಣ್ಣು ಸಿಗುತ್ತೆ. ಅದರೊಳಗಡೆ ಮಾಡ್ಕೊಂಡ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಅದು ಅವೈಲೇಬಲ್ ಇಲ್ಲ ಅಂದರೆ ಮಾರ್ಕೆಟಲ್ಲಿ ನಿಮ್ಗೆ ಯಾವ ಹಣ್ಣಾಗಿರೋ ಮಾವಿನ ಹಣ್ಣು ಸಿಗುತ್ತೋ ಅದರಲ್ಲಿ ಕೂಡ ಮಾಡ್ಕೊಂಡ್ರೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವಾಗ ನೋಡಿ, ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ. ಇವಾಗ ನಾನು ಒಂದು ಸಿಪ್ಪೆ ಎಲ್ಲ ಬಿಡಿಸಿಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕೊಂಡ್ಬಿಟ್ಟು ಇವಾಗ ಇದಕ್ಕೊಂದು ಅರ್ಧ ಲೀಟ್ರ್ ಆಗೋಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ನಾವು ಸೀಕರಣೆಗೆಲ್ಲ ಯಾವ ಥರ ಸಿಪ್ಪೆ ತೊಳ್ಕೊತೀವಲ್ಲ ಅದೇ ಥರನೇ ಇದನ್ನು 2-3 ಸತಿ ತೊಳ್ಕೊಂಡ್ಬಿಟ್ಟು ನಾವು ಇದನ್ನು ರಸ ತೆಗೆದಿಟ್ಕೋಬೇಕಾಗತ್ತೆ. ಇದನ್ನು 2-3 ಸತಿ ತೊಳೆದಾದ ನಂತರ ನಾನು ಇದನ್ನೆಲ್ಲ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಈ ರಸ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಕಪ್ ಆಗೋಷ್ಟು ನಾನು ಇಲ್ಲಿ ಬೆಲ್ಲ ಸೇರಿಸಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ. ನಿಮಗೆ ಖಾರ ಮತ್ತು ಬೆಲ್ಲನ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಹಾಕ್ಕೊಳ್ಳಿ. ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಅರಿಶಿನದ ಪುಡಿ ಮತ್ತು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು. ಇದಿಷ್ಟು ನಮ್ಮ ಮಾವಿನ ಹಣ್ಣಿನ ಸಾಂಬಾರಿಗೆ ಬೇಕಾಗಿರುವಂಥ ಪದಾರ್ಥಗಳು. ತುಂಬಾ ಏನು ಪದಾರ್ಥಗಳು ಈ ಸಾಂಬಾರಿಗೆ ಬೇಡ, ತುಂಬಾ ಸಿಂಪಲ್ ಆಗಿನೇ ಮಾಡ್ಕೊಂಡ್ಬಿಡ್ಬೋದು. ಈರುಳ್ಳಿ ಬೆಳ್ಳುಳ್ಳಿನೂ ಕೂಡ ನಾನು ಎದ್ರಲ್ಲೂ ಉಪಯೋಗಿಸ್ತಾ ಇಲ್ಲ. ಇವಾಗ ನೋಡಿ, ಇದನ್ನ ಚೆನ್ನಾಗಿ ಗಂಟಿಲ್ದೆ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು. ಈಗ ನಾನು ಇದು ಮಾವಿನ ಹಣ್ಣು ಎಲ್ಲ ಹಿಂಡಿಟ್ಕೊಂಡಿದ್ನಲ್ಲ, ಅದಕ್ಕೆ ನಾನು 2 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಮತ್ತೆ ಈಗ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಈ ರಸನ, ಅದು ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಇದನ್ನ ನಾವೀಗ ಕುದಿಯಕ್ಕೆ ಇಡಬೇಕು. ಇದನ್ನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದನ್ನು ಚೆನ್ನಾಗಿ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿದೆನಾ ಅಂತ ಈ ಟೈಮಲ್ಲೇ ಚೆಕ್ ಮಾಡಿಕೊಂಡು ಏನಾದರೂ ಬೇಕಾದರೆ ನಾವು ಈಗ ಸೇರಿಸ್ಕೋಬೋದು. ಇವಾಗ ಇದನ್ನು ನಾನು ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ. ಇದನ್ನು ನಾವು ಕೈ ಬಿಡ್ಲಾರ್ದಂಗೆ ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ನಾವು ಮೈದಾ ಹಿಟ್ಟು ಹಾಕಿರೋದ್ರಿಂದ ಇದು ಬೇಗನೆ ತಳ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಎಲ್ಲ ಕಡೆನೂ ಚೆನ್ನಾಗಿ ನೀವು ಕೈ ಆಡಿಸ್ಕೊತ ಇದನ್ನು ಚೆನ್ನಾಗಿ ಕುದಿಸ್ರಿ. ಇವಾಗ ನೋಡಿ, ಇದು ಪರ್ಫೆಕ್ಟಾಗಿ ಈಗ ಆಗಿದೆ. ಇವಾಗ ನೀವು ಅದು ಕುದಿಸ್ತಾ ಇರ್ತೀರಲ್ಲ, ಆವಾಗಲೇ ಮಾವಿನ ಹಣ್ಣಿನ ಪಲ್ಪ್ ಎಲ್ಲ ಬೇಯ್ಕೊಂಡ್ಬಿಟ್ಟು ಸಾಂಬಾರು ಇನ್ನೊಂದು ಸ್ವಲ್ಪ ತಿಕ್ನೆಸ್ ಆಗುತ್ತೆ. ಇವಾಗ ನೋಡಿ, ಮಧ್ಯದಲ್ಲಿ ಚೆನ್ನಾಗಿ ಈಗ ಕುದಿ ಬರ್ತಾ ಇದೆ. ಹಂಗಂದ್ರೆ ಉಪ್ಪು, ಹುಳಿ, ಖಾರ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ನೀವು ಒಮ್ಮೆ ಟೇಸ್ಟ್ ಮಾಡಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಮಧ್ಯೆ ಯಾವಾಗ ಚೆನ್ನಾಗಿ ಕುದೀತಾ ಇರುತ್ತಲ್ಲ ಆವಾಗ ಉಪ್ಪು, ಹುಳಿ, ಖಾರ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇವಾಗ ನಾನು ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿಬಿಟ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಅದು ಚಟ್ಪಟ ನಂತರ ಇದಕ್ಕೆ ಒಣಮೆಣಸಿನ್ಕಾಯಿ, ಒಂದು 3 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು 2 ಕಡ್ಡಿ ಆಗೋಷ್ಟು ಕರಿಬೇವು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಒಗ್ಗರಣೆ ಸಾಂಬಾರು ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇವಾಗ ಈ ಮಾವಿನ ಹಣ್ಣು ಸಾಂಬಾರಿಗೆ ಎಣ್ಣೆ ಒಗ್ಗರಣೆಕ್ಕಿಂತ ತುಪ್ಪದಲ್ಲೆಲ್ಲ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಆಪ್ಷನಲ್ಲು, ನೀವು ಬೇಕಾದರೆ ನೀವು ಎಣ್ಣೆಯಲ್ಲೂ ಕೂಡ ಹಾಕೋಬೋದು. ನಾನಿಲ್ಲಿ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸತಿ. ಒಗ್ಗರಣೆ ಮತ್ತು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಸಾಂಬಾರಿಗೆ. ಇದು ಕೂಡ ತುಂಬಾ ತಿಂಡಿಗೆ ಮತ್ತು ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಕೊಡೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ, ನಮ್ಮ ಬಿಸಿ ಬಿಸಿಯಾಗಿರೋಂಥ ಮಾವಿನ ಹಣ್ಣು ಸಾಂಬಾರು ರೆಡಿಯಾಗಿದೆ. ಇದನ್ನು ನಾನು ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಗೊರಟು ಸಮೇತನೂ ನಾವು ರಸ ಮತ್ತು ಗೊರಟು ಎರಡೂ ಸೇರಿಸಿ ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಬೇಸಿಗೆಗಾಲ ಬಂದಿರೋದ್ರಿಂದ ಈ ಥರ ಒಂದು ಹೊಸ ಯೂನಿಕ್ ರೆಸಿಪೀಸ್ನ ಮನೇಲಿ ನೀವು ಟ್ರೈ ಮಾಡ್ಕೊಂಡ್ಬಿಟ್ಟು ಇದನ್ನು ನೀವು ಸವಿಬೋದು. ಇದೆಲ್ಲ ಟ್ರೆಡಿಷ್ನಲ್ ರೆಸಿಪಿಗಳು. ಇದು ನಾವು ನಮ್ಮ ಅಜ್ಜಿ ಮತ್ತು ನಮ್ಮ ಅಮ್ಮ ಅವರೆಲ್ಲ ಮಾಡಿರೋದು. ನಾವು ಇದನ್ನು ಇವಾಗ ನಾವು ಅದನ್ನು ಮಾಡ್ತಾ ಇಲ್ಲ. ಅಂಥ ಒಳ್ಳೆ ರೆಸಿಪಿನ ನಾನು ಇವತ್ತು ನಿಮಗೆ ಮಾಡಿ ತೋರಿಸ್ತಿದ್ದೀನಿ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಮ್ಮ ವಿಡಿಯೋಗಳು ಯಾವ ಥರ ಬರ್ತಾ ಇದೆ ಅಂತ ಲೈಕ್ ಮಾಡಿ. ಇದೇ ಥರ ಹೊಸ ಯೂನಿಕ್ ರೆಸಿಪಿಗಳೊಂದಿಗೆ ನಾನು ಮುಂದೆ ನಿಮ್ಮನ್ನು ಸಿಗ್ತೀನಿ. ಧನ್ಯವಾದಗಳು.